ಜನ ಬರ್ತಿಲ್ವಾ ಅಥವಾ ಜನಕ್ಕೆ ಇಷ್ಟ ಆಗೋ ಸಿನಿಮಾ ಬರ್ತಿಲ್ವಾ? ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಕನ್ನಡ ಸಿನಿಮಾ ಇಂಡಸ್ಟ್ರಿ ಬಿದೋಗಿದೆ. ಜನ ಸಿನಿಮಾ ನೋಡೋದಕ್ಕೆ ಥಿಯೇಟರ್ಗೆ ಬರ್ತಾನೆ ಇಲ್ಲ. ಸಿನಿಮಾಗಳ ಮೇಲೆ ಕನ್ನಡ ಆಡಿಯನ್ಸ್ ಆಸಕ್ತಿ ಕಳ್ಕೊಂಡಿದ್ದಾರೆ. 2025 ಆರಂಭ ಆದಾಗಿಂದಲೂ ಕೂಡ ಇದನ್ನು ನಾವು ಕೇಳ್ಕೊಂಡು ಬರ್ತಾನೆ ಇದ್ದೀವಿ. ಆದರೆ ಇದೆಲ್ಲ ಸುಳ್ಳು ಅಂತ ಪ್ರೂವ್ ಮಾಡಿ ಒಂದು ಒಳ್ಳೆ ಸಿನಿಮಾ ಕೊಟ್ಟರೆ ಜನ ಖಂಡಿತ ಆಕ್ಸೆಪ್ಟ್ ಮಾಡ್ತಾರೆ ಆ್ಯಂಡ್ ಅದನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾರೆ ಅಂತ ಎಕ್ಸಾಂಪಲ್ ಸೆಟ್ ಮಾಡಿರೋ ಸಿನಿಮಾ ಸೋಮೇಶ್ವರ ಸುಲೋಚನಂತೆ. ಬಿಡುಗಡೆಯಾಗಿ ಒಂದು ವಾರದಲ್ಲೇ ನಿಯರ್ಲಿ 40 ಕೋಟಿ ನೆಟ್ ಕಲೆಕ್ಷನ್ ಮಾಡಿದೆ. ಇನ್ನು ಬುಕ್ ಮೈ ಶೋನಲ್ಲಿ 1.1 ಮಿಲಿಯನ್ಗಿಂತಲೂ ಹೆಚ್ಚು ಟಿಕೆಟ್ ಸೇಲ್ ಆಗಿದೆ. ಯಾವುದೇ ಸಿನಿಮಾ ರಿಲೀಸ್ ಆದರೂ ಕೂಡ OTTಗೆ ಬಂದ ಮೇಲೆ ನೋಡಿದ್ರಾಯ್ತು ಬಿಡೋ ಅಂತ ಸುಮ್ಮನಾಗಿದ್ದ ಆಡಿಯನ್ಸ್ ಮತ್ತೆ ಥಿಯೇಟರ್ಗೆ ನುಗ್ಗೋ ಹಾಗೆ ಮಾಡಿದೆ. ಸಿನಿಮಾ ಈ ಮಟ್ಟಕ್ಕೆ ಸದ್ದು ಮಾಡೋದಕ್ಕೆ ಕಾರಣ ಆದರೂ ಏನು? ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಅನಲೈಸ್ ಮಾಡಿರೋ ಕೆಲವು ಎಲಿಮೆಂಟ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ಎಂಟೈರ್ ಪ್ರಾಜೆಕ್ಟ್ ನಿಂತಿದ್ದು ಪ್ಯೂರ್ಲಿ ಕಾಂಟೆಂಟ್ ಮೇಲೆ. ಸಿನಿಮಾ ಆರಂಭ ಆಗಿ ರಿಲೀಸ್ ಆಗೋ ತನಕ ಕೂಡ ಯಾವುದೇ ರೀತಿಯ ಅಬ್ಬರದ ಪ್ರಮೋಷನ್ಸ್ ಇರಲಿಲ್ಲ, ಅದ್ದೂರಿ ಸ್ಟಾರ್ ಕಾಸ್ಟ್ ಇರಲಿಲ್ಲ. ಒಳ್ಳೆ ಕಥೆನ ಜನಕ್ಕೆ ನೀಟಾಗಿ ಪ್ರೆಸೆಂಟ್ ಮಾಡಬೇಕು ಅನ್ನೋ ಡೆಡಿಕೇಶನ್ ಇಲ್ಲಿ ಎದ್ದು ಕಾಣಿಸ್ತಾ ಇತ್ತು. ಇದು ಅವರ ಸಕ್ಸಸ್ಗೆ ಒನ್ ಆಫ್ ದಿ ರೀಸನ್ ಅಂತ ಹೇಳ್ಬೋದು. ಇಲ್ಲಿ ಎಲ್ಲ ಫಿಲಮ್ ಮೇಕರ್ಸ್ ಗಮನಿಸಬೇಕಾಗಿರೋ ಒಂದು ವಿಚಾರ ಏನು ಅಂದರೆ, ಈ ಸಿನಿಮಾ ರಿಲೀಸ್ ಹಂತಕ್ಕೆ ಬಂದಾಗಲೂ ಕೂಡ ಯಾವ ರೀತಿಯ ಪ್ರಮೋಷನಲ್ ಗಿಮಿಕ್ ಇವರು ಫಾಲೋ ಮಾಡಲಿಲ್ಲ. ಮೇಲಿಂದ ಮೇಲೆ ಇಂಟರ್ವ್ಯೂಸ್ ಮಾಡಿಸೋದು, ಶಾರ್ಟ್ಸ್, ರೀಲ್ಸ್ ಅಂತ ಸಿನಿಮಾನ ಪದೇ ಪದೇ ಸೋಷಿಯಲ್ ಮೀಡಿಯಾದಲ್ಲಿ ಪುಷ್ ಮಾಡಿಸೋದು, ಇದು ಯಾವುದನ್ನು ಕೂಡ ಇವರು ಫಾಲೋ ಮಾಡಲಿಲ್ಲ. ಇಲ್ಲಿ ಇವ್ರು ನಂಬಿದ್ದು ಸಿನಿಮಾದ ಕಾಂಟೆಂಟ್. ಅದೇ ಕಾಂಟೆಂಟ್ ಇವತ್ತು ಇವರನ್ನ ಗೆಲ್ಸಿರೋದು. ಇನ್ನು ಈ ಸಕ್ಸಸ್ಗೆ ಕಾರಣ ಆಗಿರೋ ಮತ್ತೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂದರೆ ರಾಜ್ ಬಿ ಶೆಟ್ಟಿ. ಇನ್ನು ಸ್ಕ್ರಿಪ್ಟ್ ಓಕೆ ಮಾಡೋದ್ರಿಂದ ಶುರುವಾಗಿ ಸಿನಿಮಾ ಥಿಯೇಟ್ರಿಗೆ ಬಂದು ಜನಕ್ಕೆ ಅದನ್ನು ರೀಚ್ ಮಾಡಿಸೋ ತನಕ ಕೂಡ ಪ್ರೊಡ್ಯೂಸರ್ ಇನ್ವಾಲ್ವ್ಮೆಂಟ್ ತುಂಬಾ ಮುಖ್ಯ ಆಗುತ್ತೆ. ಈ ಸಬ್ಜೆಕ್ಟ್ನ ಕೇವಲ ತುಳು ಇಂಡಸ್ಟ್ರಿಗೆ ಮಾತ್ರ ಸೀಮಿತ ಮಾಡದೆ ಎಂಟೈರ್ ಕರ್ನಾಟಕಕ್ಕೆ ರೀಚ್ ಮಾಡಿಸ್ತೀನಿ ಅನ್ನೋ ರಾಜ್ ಬಿ ಶೆಟ್ಟಿ ಅವರ ನಿರ್ಧಾರವನ್ನು ನಾವೆಲ್ಲರೂ ಕೂಡ ಮೆಚ್ಚಲೇಬೇಕು. ಇಲ್ಲಿ ರಾಜ್ ಬಿ ಶೆಟ್ಟಿ ಅವರು ಸಿನಿಮಾದಲ್ಲಿ ಸರ್ಪ್ರೈಸಿಂಗ್ ಕ್ಯಾರೆಕ್ಟರ್ ಒಂದನ್ನು ಮಾಡಿದರೂ ಕೂಡ ಅದನ್ನು ಸಿನಿಮಾದ ಪ್ರಮೋಷನಲ್ ಎಲಿಮೆಂಟ್ ಆಗಿ ಯೂಸ್ ಮಾಡ್ಕೊಂಡಿಲ್ಲ. ಯಾಕಂದರೆ ಸಿನಿಮಾ ಕಾಂಟೆಂಟ್ ಮೇಲೆ ಅವ್ರಿಗಿದ್ದಂತಹ ನಂಬಿಕೆ. ಆ್ಯಂಡ್ ಜೊತೆಗೆ ಆ್ಯಸ್ ಅನ್ ಆ್ಯಕ್ಟರ್ ರಾಜ್ ಬಿ ಶೆಟ್ಟರು ಈ ರೀತಿಯ ಪಾತ್ರ ಮಾಡೋ ನಿರ್ಧಾರ ಮಾಡಿದ್ದು ಒಂದು ಒಳ್ಳೆ ಇನಿಷಿಯೇಟಿವ್ ಅನಿಸುತ್ತೆ. ಇನ್ನು ಸಿನಿಮಾ ಗೆಲ್ಲೋದಕ್ಕೆ ಇನ್ನೊಂದು ಇಂಪಾರ್ಟೆಂಟ್ ಅಸ್ತ್ರ ಅಂದರೆ ಇದರ ರೈಟಿಂಗ್. ಇಲ್ಲಿ ಕತೆಗೆ ಅದರದೇ ಆದಂತಹ ಚೌಕಟ್ಟಿದೆ. ಆ ಚೌಕಟ್ಟಿನಲ್ಲೇ ಕಂಪ್ಲೀಟ್ ಕಥೆಯನ್ನು ನಿಲ್ಲಿಸಿದ್ದಾರೆ. ಜೊತೆಗೆ ಫನ್ ಹಾಗೆಯೇ ಹಾರರ್ ಎರಡೂ ಎಮೋಷನ್ಸ್ನ ಒಂದು ಪ್ಲಾಟ್ನಲ್ಲಿ ಬ್ಲೆಂಡ್ ಮಾಡಿರೋ ರೀತಿ ತುಂಬ ಚೆನ್ನಾಗಿದೆ. ಇಲ್ಲಿ ಇಂಪಾರ್ಟೆಂಟ್ ಅನಿಸೋ ಮತ್ತೊಂದು ಫ್ಯಾಕ್ಟರ್ ಏನು ಅಂದರೆ ಟೀಮ್. ಸಿನಿಮಾ ಅಂತ ಬಂದಾಗ ಎಲ್ಲರೂ ಕೂಡ ಎಲ್ಲ ಕೆಲಸಗಳನ್ನ ನಿಭಾಯಿಸ್ಕೊಂಡು ಹೋದರೆ ಒಂದು ಪ್ರಾಡಕ್ಟ್ ಸೂಪರಾಗಿ ಬರುತ್ತೆ ಅನ್ನೋದಕ್ಕೆ ಈ ಸಿನಿಮಾನೇ ಬೆಸ್ಟ್ ಎಕ್ಸಾಂಪಲ್. ಯಾಕಂದರೆ ಇಲ್ಲಿ ಆ್ಯಕ್ಟ್ ಮಾಡಿರೋ ಆರ್ಟಿಸ್ಟ್ ಕೇವಲ ಆ್ಯಕ್ಟರ್ಸ್ ಅಷ್ಟೇ ಅಲ್ಲ, ಈ ಸಿನಿಮಾದ ಟೆಕ್ನಿಕಲ್ ಕೆಲಸಗಳನ್ನು ಕೂಡ ಎಲ್ಲರೂ ಒಟ್ಟಾಗಿ ನಮ್ಮ ಸಿನಿಮಾ ಅಂತ ಪ್ರೀತಿಯಿಂದ ಮಾಡಿದ್ದಾರೆ. ಹೀಗೆ ತಂಡ ಗಟ್ಟಿಯಾಗಿರೋದಕ್ಕೆ ಶೆಟ್ರು ಟೀಮಿಂದ ಯಾವುದೇ ಸಿನಿಮಾ ಬಂದರೂ ಅದು ಚೆನ್ನಾಗಿರುತ್ತೆ ಅಂತ ಟಾಕ್ ಕ್ರಿಯೇಟ್ ಆಗಿರೋದು. ಅದರಲ್ಲೂ ಕೂಡ ಈ ಸಿನಿಮಾಗೆ ಮ್ಯೂಸಿಕ್ ಮಾಡಿರೋ ಸುಮೇಧ್ ಅವರಿಗೆ ಈಗಿನ್ನೂ 19 ವರ್ಷ ಅನ್ನೋದು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ. ಟೀಮ್ ಗಟ್ಟಿಯಾಗಿತ್ತು ಅಂದರೆ ಸಾಕಷ್ಟು ಟ್ಯಾಲೆಂಟ್ಸ್ಗೆ ಪ್ಲಾಟ್ಫಾರ್ಮ್ ಸಿಗುತ್ತೆ ಅನ್ನೋದಕ್ಕೆ ಇದು ಉತ್ತಮ ಉದಾಹರಣೆ ಅನ್ಬೋದು. ಒಟ್ಟಾರೆ ಸೂ ಫ್ರಮ್ ಸೋ ಗೆಲ್ಲೋದಕ್ಕೆ ಈ ಎಲ್ಲ ವಿಚಾರ ಕೂಡ ಕಾರಣ ಆಯಿತು. ಈ ಸಿನಿಮಾ ಇಂಡಸ್ಟ್ರಿನಲ್ಲಿ ಒಂದು ಮೈಲ್ ಸ್ಟೋನ್ ಸೆಟ್ ಮಾಡ್ತು. ಹೀಗೆ ನಮ್ಮ ಇಂಡಸ್ಟ್ರಿನಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಅನ್ನೋದು ನಮ್ಮ ಆಶಯ. ನಾನು ಅಬ್ಸರ್ವ್ ಮಾಡಿದ್ದು ಇಷ್ಟು. ಇದನ್ನು ಮೀರಿ ನಿಮ್ಗೇನಾದರೂ ಗೊತ್ತಿದ್ರೆ ಮಿಸ್ ಮಾಡದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಸಿನಿಮಾ ಅಪ್ಡೇಟ್. ಮತ್ತಷ್ಟು ಸಿನಿಮಾ ರಿವ್ಯೂಸ್ಗಳಿಗಾಗಿ ಹಾಗೆಯೇ ಸಿನಿಮಾ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸೌತ್ ಟಾಕೀಸ್.